ಅನ್ನೋ ವಿಷಯ ಇನ್ನೂ ತೀರ್ಮಾನ ಆಗಿಲ್ಲಲ್ವಾ? ಅಪಹೃತಳಾಗಿದ್ದಾಳೋ ಸತ್ತಿದ್ದಾಳೋ ಇದು ಯಾವುದು ನಮಗೆ ನಿಶ್ಚಯ ಇಲ್ಲಲ್ಲ. ನಾವೇ ಮನಸ್ಸಿನಲ್ಲಿ ಅಂದುಕೊಂಡ ಭಾವನೆಗಳಿಗೆ ನಮ್ಮನ್ನು ಮತ್ತೆ ಬಲಿ ಕೊಡ್ತಾ ವ್ಯಥೆ ಪಡುವುದರಲ್ಲಿ ಏನು ಅರ್ಥ ಇದೆ? ಎಷ್ಟೋ ಬಾರಿ ನಾವು ತುಂಬ ದುಃಖಗಳನ್ನು ಅನುಭವಿಸುವುದು ಕೆಟ್ಟ ಘಟನೆ ಆಯಿತು ಅಂತಲ್ಲ, ಕೆಟ್ಟದಾಗಬಹುದು ಅಂತ ಊಹಿಸಿಯೇ ಹೆಚ್ಚು ದುಃಖ ಪಡೋದು ನಾವು. ನಾಳೆ ಹೀಗಾದರೆ, ನಾಳಿದ್ದು ಹೀಗಾಗಿ ಹೋದರೆ, ಅದರ ನಾಳಿದ್ದು ಅಂತ ಈ ಥರದ ಇನ್ನೂ ಆಗದೇ ಇರುವ ಘಟನೆಗಳಿಂದ ನಮಗೆ ನಾವೇ ಭಯವನ್ನು ಹುಟ್ಟಿಸಿಕೊಂಡು ವ್ಯಥೆಪಟ್ಟು ಈಗಿರುವ ಸಮಯವೂ ವ್ಯರ್ಥ, ನಾಳೆ ಅದು ಏನಾಯಿತು ಅಂತ ಅನ್ನೋದು ಮರೆತು ಒಟ್ಟಂತೂ ಸಿದ್ಧಿಯನ್ನು ಪಡೆಯುವುದರಲ್ಲಿ ಬಹಳ ಹಿಂದೆ ಸಾಗ್ತಾ ಹೋಗ್ತೇವೆ. ಅಕಸ್ಮಾತ್ ನಾಳೆ ಹಾಗಾದರೆ, ಹೀಗಾದರೆ, ಮರ್ಯಾದೆ ಹೋದರೆ, ಲಾಸ್ ಆದರೆ ಅಂತ 100 ಥರದ ಅಪಸವ್ಯಗಳ ಚಿಂತನೆಯಲ್ಲೇ ನಮ್ಮ ಬದುಕನ್ನು ಕಳೆದುಕೊಂಡು ದುಃಖದ ಮಡುವಿನಲ್ಲಿ ಒದ್ದಾಟ ಪಡುವಂಥದ್ದು ಸಹಜವಾಗಿ ಮನುಷ್ಯನಿಗಾಗುವಂಥದ್ದು. ಇದನ್ನು ಲಕ್ಷ್ಮಣ ನಿರಾಕರಿಸ್ತಾ ಹೇಳ್ತಾನೆ, ಶೇಷನೇ ಅಲ್ವಾ ಸಮಾಧಾನ ಹೇಳಬೇಕಾದವನು, ಧೈರ್ಯ ಭೂಮಿಕೆಯನ್ನು ಕೊಡಬೇಕಾದವನು ಅಂತ ಲೋಕಕ್ಕೆ ಒಂದು ತೋರುವ ರೀತಿಯಲ್ಲಿ ನನ್ನ ಮಾತು ಕೇಳಣ್ಣ. ಈ ಕಾಡಿನಲ್ಲಿ ತುಂಬ ಜಾಗ ಇದೆ, ಇದೆಲ್ಲೋ ಒಂದು ಕಡೆ ಹೀಗೆ ನಾವು 4 ಸುತ್ತು ಕಣ್ಣಾಡಿಸಿದ ತಕ್ಷಣ ಸಿಗುವಂತಹ ಪ್ರದೇಶ ಅಲ್ಲ ಇದು. ಅದಕ್ಕೆ ಸ್ವಲ್ಪ ಪ್ರಯತ್ನ ಮಾಡೋಣ, ನನ್ನ ಜೊತೆಗೆ ನೀನು ಬಾ, ನಾನು ಪ್ರಯತ್ನ ಮಾಡುತ್ತೇನೆ, ನೀನು ನನ್ನ ಜೊತೆಗೆ ಹುಡುಕಾಟಕ್ಕೆ ಕೈ ಹಾಕು, ಸರಿ ಹೋಗುತ್ತೆ. ಬಹುಶಃ ಅವಳಿಗೆ ಕಮಲ ಅಂದರೆ ಇಷ್ಟ, ಎಲ್ಲೋ ಮಡುವಿನ ಹತ್ತಿರ ಹೋಗಿರ್ಬೋದು, ಅವಳಿಗೆ ಪ್ರಾಣಿಗಳು ಅಂದ್ರೆ ಇಷ್ಟ, ಯಾವುದೋ ಕಾಡಿನ ಮಧ್ಯದ ಹಕ್ಕಿಗಳ ಗೂಡಿನತ್ತ ಸಾಗಿರಬಹುದು. ಇನ್ನು ನಿನಗೆ ತಮಾಷೆ ಮಾಡಲಿಕ್ಕೋಸ್ಕರ ಹಾಸಕಾಮಾವನೇ ಕೇಚಿತ್ ಕ್ವಚಿತ್, ಒಂದು ವೇಳೆ ನಿನಗೆ ತಮಾಷೆ ಮಾಡಿ ನಿನ್ನ ಖುಷಿಪಡಿಸಬೇಕು, ಅಕಸ್ಮಾತ್ತಾಗಿ ನಿನ್ನೆದುರುಗೊಂಡು ನಿನ್ನನ್ನು ಸಂತೋಷಪಡಿಸಬೇಕು ಅಂತ ಎಲ್ಲೋ ಅಡಗಿ ಕೂತಿರಬಹುದು. ಅಥವಾ ಸ್ನಾತುಕಾಮ, ಸ್ನಾನಕ್ಕಾಗಿ ಗೋದಾವರಿಯ ತಟಕ್ಕೆ ಸಾಗಿರಬಹುದು. ಅದರಿಂದಾಗಿ ನೀನು ಇಷ್ಟೆಲ್ಲ ತಲೆ ಕೆಡಿಸಿಕೊಳ್ಳು.